ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ದುಡ್ಡು ಹೊಡೆಯುವ ಸರ್ಕಾರ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ್ರು. ಹೌಸಿಂಗ್ ಬೋರ್ಡ್ ಸ್ಲೋಗನ್ ಚೇಂಜ್ ಆಗಿದೆ ಎಂದು ವ್ಯಂಗ್ಯವಾಡಿದ್ರು. ಮೊದಲಿಗೆ ಇದ್ದದ್ದು ಬಡವರಿಗಾಗಿ ಮನೆ, ಈಗ ಕಾಸು ಕೊಟ್ಟವರಿಗೆ ಮನೆಯಾಗಿದೆ ಎಂದು ಅಶೋಕ್ ಲೇವಡಿ ಮಾಡಿದ್ರು. ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಪ್ರತಿ ಮನೆಗೆ 36ರಷ್ಟು ವಸೂಲಿ ಮಾಡಿದ್ದಾರೆ ಎಂದು ಅಶೋಕ್ ಆರೋಪಿಸಿದ್ರು. ಇಂಜಿನಿಯರ್ ಇಂದ ಹಿಡಿದು ಸರ್ಕಾರಕ್ಕೆ 36ರಷ್ಟು ಮುಟ್ಟುತ್ತೆ. 2100 ಕೋಟಿಗೂ ಹೆಚ್ಚು ಹಣ ಲೂಟಿ ಹೊಡೆದಿದ್ದಾರೆ ಎಂದು ಅಶೋಕ್ ಆರೋಪಿಸಿದ್ರು. ಇದನ್ನ BR ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನಂದೇ ವಾಯ್ಸ್, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಎಂದು ಅಶೋಕ್ ತಿಳಿಸಿದ್ರು. ಫಸ್ಟ್ ಬೇರೆ ಅದೆಲ್ಲ ಇವತ್ತು ಹಾವೇರಿ ನಮ್ಮ ಜಿಲ್ಲಾಧ್ಯಕ್ಷರ ಪದಗ್ರಹಣ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. BJPಯನ್ನು ಇನ್ನಷ್ಟು ಮುಂದೆ ಬರುವಂಥ 2028ಕ್ಕೆ ತಯಾರಿ ಮಾಡುವಂಥ ದೃಷ್ಟಿಯಿಂದ ಈ ಸಮಾವೇಶಗಳನ್ನು ನಾವು ಮಾಡ್ತಾಯಿದ್ದೀರಿ. ಪ್ರಮುಖವಾಗಿ ಇಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ, ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಬಡವರಿಗಾಗಿ ಮನೆ, ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ, ಲೂಟಿ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. 36% ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ LOC ಇವೆಲ್ಲ ಸೇರಿದ್ರೆ 36%. ಅಂದರೆ 2100 ಕೋಟಿ ರೂಪಾಯಿ ಈಗೇನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ. ಅದನ್ನು BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾನು ಹೇಳಿರೋದೇ ನಿಜ, ನನ್ನದೇ ವಾಯ್ಸು, ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿ ಅವರು ಯಾರು, ಮುಖ್ಯಮಂತ್ರಿಗಳಿಗೆ ಸಲಹೆಗಾರರವರು, ಯೋಜನಾ ಆಯೋಗದ ಉಪಾಧ್ಯಕ್ಷರವರು, CM ಅವರೇ ನೇಮಕ ಮಾಡಿರೋದು, ಇಲ್ಲ ಕಿತ್ತಾಕಬೇಕು ಅವ್ರನ್ನ, ಇಲ್ಲ MLAಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು. ದಮ್ಮಿಲ್ಲ ಅಂಥೇಳಿ, ದಮ್ಮಿದ್ದರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ, ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ. ಈಗ ಮೂಕ ರಾಮಯ್ಯ, ಈಗ ಇಷ್ಟು ದಿನದಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು, ಮೂಕ ರಾಮಯ್ಯ. ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆ. ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇ ಮನೆಗೆ ಕಾಸು ಕೊಟ್ಟರೆ ಮನೆ, ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಪೂರ್ತಿ ರಕ್ಷಣೆ, ಕಾಸು ಮಾಡೋರಿಗೆ ರಕ್ಷಣೆ ಕೊಡುವಂಥ ಸಿದ್ದರಾಮಯ್ಯ. ಇವತ್ತು ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ ಹೊರಟೋಯ್ತು. ಆ ಸಿದ್ದರಾಮಯ್ಯ ಇಲ್ಲ ಈಗ. ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್, ಗಾಡ್ ಫಾದರ್. ಯಾಕಂದರೆ ಇನ್ನು 6 ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡ್ಬೇಕು. ಬಿಟ್ಕೊಡೋಕ್ಕೆ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ, ತಾನೂ ಲೂಟಿ ಇವರು ಲೂಟಿ ಅಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಇಂಥ ಭ್ರಷ್ಟ ಪ್ರತಿ ಇಲಾಖೆಯಲ್ಲಿ ಇದೊಂದು ಇದಂತಲ್ಲ. ಹಿಂದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆಯಿತು. ಮೂಡಾದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಸೈಟ್ಗಳನ್ನು ತೆಗೆದುಕೊಂಡ್ರು. ಆ ಇಡೀ ಮೂಡಾನ ಬಗೆದ್ರೆ ಅಲ್ಲಿ 2-3 ಸಾವಿರ ಕೋಟಿ ಅವ್ಯವಹಾರ ಆಗಿದೆ. ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗೆ ಇಳಿದ್ಬಿಟ್ಟಿದೆ. ಈಗ BR ಚುನಾವಣೆ ಬರ್ತಾ ಇದೆ, ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು 25 ಕೋಟಿ ರೂಪಾಯಿ ಕೊಡಬೇಕು. ಯಾರಿಗೆ? BR ಎಲೆಕ್ಷನ್ಗೆ. ಅದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು, ಯಾಕಂದರೆ 25 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ATM ಆಗಿ, ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದೆ. ಇಲ್ಲ ಅಂದ್ರೆ ನಾನು ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತಿರ್ತಾರೆ ಅವ್ರ ಮೇಲೆ. ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗಿದ್ದಾರೆ, ಗೂಬೆ ಕೂತಿರ್ತಾರೆ. ದುಡ್ಡು ಕೊಟ್ಟವ್ರಿಗೆ ಅಲ್ಲೂ ಅಷ್ಟೇ, ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ, ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ. ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ, ಅದಕ್ಕೆ ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ. ಇದು ಕಾಂಗ್ರೆಸ್ಸಿನ ನೀತಿ ಸಿದ್ಧಾಂತ. ಅದರಿಂದ ಬಡವರಿಗೆ ಅನ್ನ ಕೊಡುವಂಥ
ಒಂದು ಕಾಯಕವನ್ನು ಈ ಗೃಹ ಇಲಾಖೆ ಹೌಸಿಂಗ್ ಬೋರ್ಡ್ ಮಾಡಬೇಕಾಯಿತು. ಇವತ್ತು ಬಡವರ ಮನೆಗೆ ಕನ್ನ ಹಾಕುವಂಥ ಒಂದು ಹೌಸಿಂಗ್ ಬೋರ್ಡ್ ಆಗಿದೆ. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಇಡೀ ರಾಜ್ಯವ್ಯಾಪಿ ಮಾಡ್ತಾಯಿದ್ದೀರಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾರು ವಂಚಿತರಾಗಿದ್ದಾರೆ, ಈ ಕಾಸು ಕೊಟ್ಟವ್ರಿಗೆ ಮನೆ ಕೊಟ್ಟಿದ್ದಾರೆ, ಯಾರು ಕಾಸಿಲ್ದವ್ರಿಗಿಲ್ಲ, ಅವ್ರನ್ನೆಲ್ಲ ಒಂದು ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನು ಮಾಡ್ತೀರಿ. ಈ ಮುತ್ತಿಗೆಯನ್ನು ಹಾಕ್ತೀರಿ. ಯಾವ್ಯಾವ ಹೌಸಿಂಗ್ ಬೋರ್ಡ್ ಆಫೀಸ್ಗಳಿದೆ ಅದಕ್ಕೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಿ. ಎಲ್ಲರೂ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.